ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತೇನು ಆಗಮಿಸಿದ್ವಿ ಹಿರಿಯೂರಿನ ಹೆಸರಾಂತ ಜೂನಿಯರ್ ಕಾಲೇಜು. ಈ ಕಾಲೇಜು ಅಂತಂದ್ರೇನೆ ಹಿರಿಯೂರು ತಾಲೂಕಿಗೆ ಒಂದು ಬಹಳ ಮುಖ್ಯವಾದ ಶಾಲೆ ಕಾಲೇಜು. ಖಂಡಿತ ಇವತ್ತೇನ್ ನಡೀತಾ ಇದೆ ಇಲ್ಲಿ ಗುರು ವಂದನಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿನ ಆಗಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ರುದ್ರಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಅವ್ರನ್ನೆಲ್ಲರೂ ಕರೆದಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮತ್ತೆ ಎಲ್ಲಾ ಹಳೆ ಶಿಕ್ಷಕರುಗಳು ಬಂದಿದ್ದಾರೆ. ಖಂಡಿತ ಇಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅದನ್ನ ನೋಡೋಣ ಬನ್ನಿ. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ನ ಭೇಟಿ ಮಾಡ್ಸೋಣ. ಅಮಲು ಪದಾರ್ಥಗಳನ್ನು ದಯವಿಟ್ಟು ಆ ದಾರಿಗೆ ಹೋಗಬೇಡಿ. ಅಮಲು ಪದಾರ್ಥಕ್ಕೆ ಹೋದ್ರಿ ಅಂತಂದ್ರೆ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ, ಮತ್ತು ಅದರಿಂದ ದೇಶ ಹಾಳಾಗುತ್ತೆ, ಮತ್ತು ನಿಮ್ಮ ಮನೆ ಹಾಳಾಗುತ್ತೆ, ಮನೆ ಹಾಳಾಗ ದೇಶ ಹಾಳಾಗುತ್ತೆ. ಯಾವತ್ತೂ ಅಮಲು ಪದಾರ್ಥಕ್ಕೆ ದಾಸರಾಗಬೇಡಿ. ಇವತ್ತಿನ ವಿದ್ಯಾರ್ಥಿ ವೃಂದ ನಾನು ನೋಡ್ತಾ ಇದ್ದೀನಲ್ಲ, ಬಹಳಷ್ಟು ವಿದ್ಯಾರ್ಥಿಗಳು ಅಮಲು ಪದಾರ್ಥದಲ್ಲಿ ಅಮಲು ಮತ್ತು ಅದನ್ನು ಸ್ಮಗಲ್ ಮಾಡೋದ್ರಲ್ಲಿ ಅದನ್ನು ಉಪಯೋಗಿಸೋದ್ರಲ್ಲಿ 90% ವಿದ್ಯಾರ್ಥಿಗಳಿದ್ದಾರೆ ಸರ್ ಇವಾಗ. ಹಾಗಾಗಿ ನಿಮ್ಮ ಮಕ್ಕಳಿಗೆ, ಯಾಕಂದರೆ ಇವತ್ತು ಈಗ ನಾನು ಹಿಂಗದೀನಿ ಅಂತ ನನಗೆ 73 ವರ್ಷ 74 ನಡೀತಾ ಇದೆ. 74 ವರ್ಷ ಹಾಗೆ ನಾನು ಬಂದರೆ ನನ್ನ ದಿನಚರಿ ಚಿಕ್ಕಾಗಿರುತ್ತೆ. ಕಡಿಮೆ ಊಟ ಮಾಡ್ತೀನಿ, ಸಾಕಷ್ಟು ನಡೀತೀನಿ, ಜನರಿಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಹೇಳ್ತೀನಿ. ಹಾಗಾಗಿ ಮನುಷ್ಯ ಯಾವಾಗಲೂ ನಿಷ್ಕಲ್ಮವಾಗಿದ್ರೆ ಅಂದರೆ ನಿಸ್ವಾರ್ಥದಿಂದ ಅಂತಂದರೆ ಅವನಿಗೆ ಯಾವತ್ತೂ ಉತ್ತಮವಾದ ಜೀವನ ಸಿಗುತ್ತೆ. ನಮ್ಮ ಹಿರಿಯೂರಿನ ಪ್ರಸಿದ್ಧವಾದ ರುದ್ರಪ್ಪ ಸರ್ ಅಂದ್ರೆ 94, 95, 96, 97, 98 ಈ ಸಂದರ್ಭದಲ್ಲಿ ಇಲ್ಲೆಲ್ಲ ನಾವು ಎದುರ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ವಿ ಕಾಂಪೌಂಡ್ ನಿಂದ. ಆ ರೀತಿ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಬ್ಬ ಸರ್ ನಮ್ಮ ಪ್ರಿನ್ಸಿಪಲ್ ಸರ್. ಅವಾಗ ಖಂಡಿತ ಅವ್ರನ್ನ ಒಂದೆರಡು ಮಾತನ್ನ ಕೇಳೋಣ ಬನ್ನಿ. ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ವಿದ್ಯಾರ್ಥಿಗಳು ಪ್ರಯೋಗ ಮಾಡಿದ್ರು. ಅದೇ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ಬಹಳಷ್ಟು ಕಂಪ್ಲೀಟ್ ಆಗಿ ಏನು ಬೇಕೋ ವಿದ್ಯಾರ್ಥಿಗಳಿಗೆ ಅಥವಾ ಗುರುಗಳಿಗೆ ಆ ಗುರು ಶಿಷ್ಯರ ಸಮ್ಮೇಳನವನ್ನ ಬಹಳ ಅಭೂತಪೂರ್ವವಾಗಿ ನಿಜವಾಗಿ ನಡೆಸಿಕೊಟ್ರು. ನಮಗಂತೂ ಹಿರಿಯೂರು ಬಹಳಷ್ಟು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಕರುವು ಇದೇ ಆಗಿತ್ತು. ಯಾಕಂದ್ರೆ ಇಲ್ಲೇ 15 ವರ್ಷ ಕೆಲಸ ಮಾಡಿದ್ದೀನಿ ನಾನು ಹಿರಿಯೂರಲ್ಲಿ. 10 ವರ್ಷ ಪ್ರಿನ್ಸಿಪಲ್ ಆಗಿ, 10 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ. ಆಗಿನಿಂದಲೂ ಹಿರಿಯೂರು ನನಗೆ ಬಹಳ ಅಚ್ಚುಮೆಚ್ಚಿನ ತಾಣ ಮತ್ತು ಅಚ್ಚುಮೆಚ್ಚಿನ ಸ್ಥಳ. ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರನ್ನ ಗೊತ್ತಿರಲಿಕ್ಕಾಗಲ್ಲ ನನಗೀಗ, ಅಷ್ಟು ಬದಲಾವಣೆ ಆಗಿದ್ದಾರೆ. ನಿಜವಾಗ ವಿದ್ಯಾರ್ಥಿಗಳ ನಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ ಮತ್ತು ಪ್ರೀತಿ ಮತ್ತು ಮಮತೆ ಮತ್ತು ಕರುಣೆ ಯಾವತ್ತೂ ಹೀಗೆ ಇರಲಿ ಅಂತ ನಾನು ಆಸೆ ಪಡ್ತೇನೆ, ಇಷ್ಟಪಡ್ತೇನೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇನ್ನೇನಿಲ್ಲ, ಸಂಭ್ರಮದ ಎಲ್ಲಾ ವಿಚಾರಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ. ಇಲ್ಲಿ ನಡೆದಿರ್ತಕ್ಕಂಥ ಹಳೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಗುರು ಶಿಷ್ಯರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಕಮಿಟಿಯಿಂದ ಎಲ್ಲರಿಗೂ ಸನ್ಮಾನ ಸಮಾರಂಭವನ್ನು ಮಾಡಿ ಅವರ ಮನಸ್ಸನ್ನು ಸಂತೋಷ ಮೂಡುವಂತೆ ಕೆಲಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳು. ಕನ್ನಡ ಪ್ರಾಂಶುಪಾಲ ಆಗಿರ್ತಕ್ಕಂಥ ನಮ್ಮ ಚಂದ್ರಯ್ಯ ಸರ್ ಕೂಡ ಒಂದೆರಡು ಮಾತನಾಡಿ. ಈ ಗುರು ಶಿಷ್ಯರ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಅತ್ಯಂತ ಶುಭವಾದ ಭಾನುವಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಿರಿಯೂರು ಇತಿಹಾಸದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇರೋದು ಬಹುಶಃ ಇದೇ ಮೊದಲು ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕೆಂತಂದ್ರೆ ತಮಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳನ್ನ ಗೌರವಿಸಿ, ಕರೆಸಿ, ಸನ್ಮಾನ ಮಾಡಿಸಿ, ಅವ್ರ ಜೊತೆ ಮತ್ತೆ ಒಳ್ಳೆಯ ಮಾತುಗಳನ್ನ ಕೇಳುವ ಒಂದು ಸತ್ಕಾರ್ಯವನ್ನ, ಸಂಸ್ಕಾರಯುತ ಕಾರ್ಯಕ್ರಮವನ್ನ ಈ ಸಮ್ಮೇಳನದ ಮುಖೇನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಸಮೇತ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಮತ್ತೆ ಅವರ ಮಕ್ಕಳಿಗೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡ್ಲಿ. ಮತ್ತೆ ಇವತ್ತು ಮೌಲ್ಯಗಳು ನಶಿಸಿ ಹೋಗ್ತಾ ಇದಾವೆ, ಸಂಸ್ಕಾರ ಮರೆಯಾಗ್ತಾ ಇದೆ. ಮೌಲ್ಯ ಮತ್ತು ಸಂಸ್ಕಾರಗಳು ಮರೆಯಾಗ್ತಾ ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ಮತ್ತೆ ನಮ್ಮ ಮೌಲ್ಯಗಳನ್ನು ಎತ್ತಿಡಬೇಕು, ಸಂಸ್ಕಾರವನ್ನು ಎತ್ತಿಡಬೇಕು, ನೈತಿಕ ಅಧಃಪತನವನ್ನು ತಡೀಬೇಕು, ಮತ್ತೆ ಎಲ್ಲರಲ್ಲೂ ಸಮೇತ ಉತ್ತಮ ಬಾಂಧವ್ಯವನ್ನು ರೂಢಿಸಬೇಕು ಅಂತಕ್ಕಂಥ ಮಾತನ್ನ ಆಡ್ತಾ, ಎಲ್ಲ ಜಾತಿ ಜನಾಂಗ ವರ್ಗಗಳನ್ನು ಮರೆತು ಇಲ್ಲಿ ಒಂದಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇದು
ಐಕ್ಯತೆಯನ್ನ, ಏಕತೆಯನ್ನ, ರಾಷ್ಟ್ರೀಯತೆಯನ್ನ ತೋರಿಸ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಇಂಥ ಒಂದು ಸನ್ನಿವೇಶಕ್ಕೆ ಕಾರಣವಾದಂತ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಚಂದ್ರಶೇಖರಯ್ಯ ಅವರು ಕೂಡ ನಮಗೂ ಗುರುಗಳು ಇವರೇನೆ. ಖಂಡಿತ ಅವರು ಒಂದೆರಡು ಮಾತನ್ನ ಈ ಹಬ್ಬದ ಸಂಭ್ರಮನ ಯಾವ ರೀತಿ ಆಚರಣೆ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ತಿಳಿಸೋಣ. ಆತ್ಮೀಯ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು 2001-2002 ಇಸ್ವಿಯಲ್ಲಿ ಈ ನಮ್ಮ ಗೌರವಾನ್ವಿತ ವಿದ್ಯಾಜ್ಞಾನವನ್ನು ಮಾಡ್ತಕ್ಕಂಥ ಕಾಲೇಜಿನಲ್ಲಿ ಎಫ್ ವಿಭಾಗದಲ್ಲಿ, ಕಲಾ ವಿಭಾಗದಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾಭ್ಯಾಸ ಮಾಡಿ 24 ವರ್ಷ ತುಂಬಿ 25 ವರ್ಷವಾದ ನಂತರ ತಾವೆಲ್ಲರೂ ಕೂಡ ಸೇರಿ ಅವತ್ತಿನ ಉಪನ್ಯಾಸಕರು, ಪ್ರಾಂಶುಪಾಲರು ಮತ್ತು ಉನ್ನತ ವರ್ಗದಲ್ಲಿರ್ತಕ್ಕಂಥವ್ರನ್ನೆಲ್ಲ ಗುರುತಿಸಿ ಗುರುವಂದನಾ ಕಾರ್ಯಕ್ರಮ ಮತ್ತು ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿದಿರ. ಇದು ಇಡೀ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನಾದರೂ ಕೂಡ ಭಾವಿಸ್ತೇನೆ. ಮತ್ತು ತಾವುಗಳು ಇಂಥ ಒಂದು ಕಾರ್ಯಕ್ರಮವನ್ನು ಮಾದರಿಯಾಗಿದ್ದೀರಾ. ಅದಕ್ಕೆ ತುಂಬಾ ನಿಮಗೆ ಅಭಿನಂದನೆಗಳು ಮತ್ತು ಶುಭಕಾಮನೆಗಳನ್ನು ಹೇಳ್ತಾ, ರಾಷ್ಟ್ರದುದ್ದಕ್ಕೂ ಇಂಥ ಕಾರ್ಯಕ್ರಮಗಳು ನಡೀಲಿ ಮತ್ತು ತಾವು ಮುಂದಿನ ನಿಮ್ಮ ಜೀವನ ಬಹಳ ಚೆನ್ನಾಗಿರಲಿ. ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಆಯುಷ್ಯ ವೃದ್ಧಿ ಆಗ್ತದೆ ಮತ್ತು ದುಡಿಮೆಯಲ್ಲಿ ಪಾವಿತ್ರತೆ ಇರಲಿ, ದುಡಿಮೆಯಲ್ಲಿ ಪ್ರಾಮಾಣಿಕತೆ ಇರಲಿ, ಜ್ಞಾನದಲ್ಲಿ ಬಹಳ ನಿಷ್ಕಲ್ಮಶತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಮಾದರಿಯಾಗಿರ್ತಕ್ಕಂಥ ನಿಮ್ಮ ಎಲ್ಲರ ಭವಿಷ್ಯ, ನಿಮ್ಮ ಕುಟುಂಬಗಳ ಭವಿಷ್ಯ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳ ಭವಿಷ್ಯ ತುಂಬ ಚೆನ್ನಾಗಿರಲಿ. ಆ ಮೂಲಕ ಈ ದೇಶದ ಭವಿಷ್ಯ ಬಹಳ ಚೆನ್ನಾಗಾಗಲಿ ಅಂತ ಹೇಳಿ ಮತ್ತೊಮ್ಮೆ ಎಫ್ ಕಲಾ ವಿಭಾಗದ ಮಕ್ಕಳಿಗೆ ಆಶೀರ್ವಾದ ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಿಕೊಟ್ಟಿದ್ದೀರಾ, ಮಾದರಿಯಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮಗೆಲ್ಲ ಶುಭಾಶೀರ್ವಾದಗಳು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಲ್ಲಿ ನೆರೆದಿದ್ದ ಎಲ್ಲ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಕೂಡಿ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಹಾಡು, ಹಿತವಚನ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಪ್ರತಿಯೊಂದು ನೀಡಿ ಅವರ ಸಂಪೂರ್ಣವಾದ ಸಂಭಾಷಣೆಯಿಂದ ಅರ್ಥೈಸಿದರು. ವ್ಯಭಿಚಾರ ಮಾಡಿದ ಅಂತಂದರೆ ಅವನು ಖಂಡಿತವಾಗಿ ಅವನು ಮನುಷ್ಯನೇ ಅಲ್ಲ, ಪ್ರಾಣಿಗಿಂತ ಕಡೆ. ತನ್ನ ಮನೆಯವರನ್ನು ಬಿಟ್ಟು ಬೇರೆ ಸಹವಾಸಗಳನ್ನು ಮಾಡಿದಾಗ ಅದು ವ್ಯಭಿಚಾರ ಅನಿಸುತ್ತೆ. ಆ ವ್ಯಭಿಚಾರವನ್ನು ಮಾಡಬೇಡಿ ಅಂತ ಬುದ್ಧ ಹೇಳ್ತಾನೆ. ಈ 5 ಪ್ರಿನ್ಸಿಪಲ್ಸ್ ಮೇಲೆ ಇವತ್ತು ಸಂವಿಧಾನ ಬರೆದ ಅಂಬೇಡ್ಕರ್. ಇವತ್ತು ಸಂವಿಧಾನ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೀವು ಗಮನಿಸ್ತಿದ್ದೀರಾ. ಇವತ್ತು ಯಾರ ಕೈಯಲ್ಲಿ ಸಂವಿಧಾನ ಇದೆ, ಅದು ಏನಾಗ್ತಾ ಇದೆ, ಅದರಿಂದ ಉಳಿಯುವ ಸಾಧ್ಯತೆ ಇದೆಯಾ? ಅದು ನಂಬಬೇಕಾದ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನ. ಆ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಮಾತ್ರ ಸಮಾನತೆಯನ್ನು ಕಾಣಬಹುದು, ಸ್ವಾತಂತ್ರ್ಯವನ್ನು ಕಾಣಬಹುದು ಮತ್ತು ಸೌಲಭ್ಯವನ್ನು ಕಾಣಬಹುದು. ಪದೇ ನನಗೆ ಫೋನ್ ಮಾಡಿ ಇಲ್ಲಿ ಕರೆಸಿದ್ದಂತೂ ನನಗೆ ತುಂಬ ಸಂತೋಷವಾಗಿದೆ. ನಿಜವಾಗಿಯೂ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ಐ ಆಮ್ ವೆರಿ ಹ್ಯಾಪಿ. ಯಾಕೆಗಳ ಜೊತೆ ಮೈಂಡಲ್ಲಿ ಕರೆಕ್ಟಾಗಿ ಇರ್ಬೇಕಂತಂದರೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ನನಗೆ ಗೊತ್ತಿಲ್ಲ. ಅದು ನಾನಂತ ಎದ್ದೇಳೋದು 5 ಗಂಟೆ 4:45 5 ಗಂಟೆ ಎದ್ದೇಳ್ತೇನೆ. 5 ಗಂಟೆ ಎದ್ದು ಎಲ್ಲ ರೀತಿಗಳನ್ನು ಮುಗಿಸಿ 2 ಅವರ್ಸ್ ವಾಕ್ ಮಾಡ್ಕೊಂಡು ಆಮೇಲೆ ಬಂದು 8 ಗಂಟೆ 9 ಗಂಟೆ ತಿನ್ನಿಸಿ. ನಾನು ನೀವು ಎಲ್ಲರ ಕ್ಲಾಸಿಗೆ ಬರುವಾಗ ಉಪ್ಪಿಟ್ಟು ಇನ್ನೇ ಹೇಳ್ತೀನಿ ಬರ್ತೀರ ಅಂತ ಅದು ಬಂದು ನಿದ್ದೆ ಹೊಡೆ ಅಂತ ನೋಡಿರ್ಕಲ್ಲ ನಾವು ಕ್ಲಾಸ್ ರೂಮ್ಗಳಲ್ಲಿ 2 ಪೀಸ್ ಬ್ರೆಡ್ ಸ್ವಲ್ಪ ಏನಾದ್ರು ತಿಂದು ಬಂದರೆ ಕ್ಲಾಸ್ನಲ್ಲಿ. ಯಾಕಂದರೆ ಎಂಟಿ ಸ್ಟಮಕ್ ಇರ್ತಲ್ಲ, ದಟ್ಸ್ ಎ ಗ್ರೇಟ್ ಥಿಂಗ್ಸ್ ಟು ಲಿಸನ್ ಸಮಥಿಂಗ್. ಏನಾದರೂ ಕೇಳ್ಬೇಕಂತಂದರೆ ಹೊಟ್ಟೆ ಖಾಲಿ ಇರ್ಬೇಕು. ಹೊಟ್ಟೆ ಖಾಲಿ ಇದ್ದರೆ ಮಾತ್ರ ರಾತ್ರಿ ಸಿನಿಮಾ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬ ಊಟ ನಿದ್ದೆ ಬರಲ್ಲ. ಯಾಕೆ ಹೊಟ್ಟೆ ಭಾರ ಇರುತ್ತಲ್ಲ, ಹಂಗಾಗಿ ಓದೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ನಮಗೆ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳು ರಿಸಲ್ಟನ್ನು ತರ್ಬೇಕು ನಮಗೆ. ನಾನು ಮೇಷ್ಟ್ರುಗಳಿಗೆ ನಿಷ್ಠೂರವಾಗಿ ಹೇಳ್ಸಿದ್ದು ಅದಕ್ಕೆ. ಯಾಕಂದರೆ ಕಾಲೇಜುಗಳಲ್ಲಿ ಇಂಥ ಗೌರ್ಮೆಂಟ್ ಕಾಲೇಜಿನಲ್ಲಿ SC STಗಳು OBCಗಳು ಜಾಸ್ತಿ ಇರೋದು. ಅವರಿಗೆ ದುಡ್ಡು ಕೊಟ್ಟು ಬೇರೆ ದೊಡ್ಡ ಕಾಲೇಜುಗಳು ಸೇರೋಕ್ಕಾಗಲ್ಲ ಮತ್ತು ಅವ್ರ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ. ಹಾಗಾಗಿ ಈ ಮಕ್ಕಳಿಗೋಸ್ಕರ SC ST ಮಕ್ಕಳಿಗೆ ಹಾಗೂ OBC ಮಕ್ಕಳಿಗೆ ಅನುಕೂಲ ಆಗಲಿ, ಅವ್ರಿಗೆ ಅನ್ಯಾಯ ಬರೋದ ಕಾರಣಕ್ಕೇ ನಾನು ಮಕ್ಕಳಲ್ಲೂ ಅಷ್ಟು ನಿಷ್ಠೂರವಾಗಿ ನಡ್ಕೊಳ್ತಿದ್ದೆ ಮತ್ತು ಮೇಷ್ಟ್ರುಗಳಿಗೂ ಅಷ್ಟೇ ನಿಷ್ಠೂರವಾಗಿರ್ತಿದ್ದೆ. ಮೇಷ್ಟ್ರುಗಳಿಗೆ ನಾನು ಬೈದರೂ ಸಹ ಮತ್ತು ಶಾಂತಪಟ್ಟು ಅವರು ಹೇಳಿದಂಗೆ ಇಮಿಡಿಯೇಟ್ ಕಲಿಸಿದ್ದೆ. ನಾನು ಯಾರು ದ್ವೇಷದ ಕಟ್ಕೊಂತಿರಲ್ಲ. ದ್ವೇಷ ಕಟ್ಕೊಂಡ್ರೆ ಕಲಿಸ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ಯಾರೋ ಬೈದರು ಏನೋ ಅಂದರು ಅಂತ ಮಾತ್ಬಿಡೋದು ಅಥವಾ ಅವ್ರಿಗೆ ಕರೆದಂಗೆ ಇರೋದು ಇವೆಲ್ಲ ಮಾಡಬಾರ್ದು. ಡ್ಯೂಟಿ ಟೈಮ್ನಲ್ಲಿ ಡ್ಯೂಟಿನೇ, ಆಮೇಲೆ ಹೊರಗಡೆ ಬಂದ ಸ್ನೇಹಿತರು, ನಮ್ದು ಆ ಲೆಕ್ಕಾಚಾರ. ಮಕ್ಕಳೇನೆ ಎಲ್ಲವರೆಗೂ ಕ್ಲಾಸ್ ಇರೋವರೆಗೂ
ಈ ಕಾಂಪೌಂಡ್ ದಾಟೋವರೆಗೂ ಅವ್ರ ವಿದ್ಯಾರ್ಥಿಗಳೇ, ಬೇರೆ ಏನೂ ಅಲ್ಲ. ಅದು ಬಿಟ್ಟು ಬೇರೆ ಏನು ಆಟ ಆಡಿದರೆ ಐ ಕೆನಾಟ್ ಟಾಲರೇಟ್ ದಟ್. ನನಗೆ ಅವೆಲ್ಲ ಸಹಿಸಲಿಕ್ಕೆ ಆಗ್ತಿರಲ್ಲ. ಹಾಗಾಗಿ ನಮ್ಮ ಒಂದು, ಯಾಕಂದರೆ ಇವತ್ತು ಅಂಬೇಡ್ಕರ್ ಎಷ್ಟು ತಿಳಿಸಿದ್ರೆ ಗೊತ್ತಾ ನಿಮಗೆ? 2 ಗಂಟೆಗೆ ಹೊರಗೆ ಓದ್ತಾ ಇದ್ರು ಅಂಬೇಡ್ಕರ್. 2 ಗಂಟೆವರೆಗೆ ಓದಿ ಜಸ್ಟ್ 3 ಅವರ್ಸ್ ನಿದ್ದೆ ಮಾಡ್ತಾರೆ ಅಂಬೇಡ್ಕರ್. ಅದಕ್ಕೆ ಅವಾಗ ಅಷ್ಟು 32 ಡಿಗ್ರಿ ತನಕಾಯ್ತು. ಇಲ್ಲಾಂದ್ರೆ ಅಷ್ಟು 2 ಗಂಟೆ ಮನೆಗೆಂದು ಮತ್ತೆ 5 ಗಂಟೆಗೆ ಎದ್ದೇಳೋರು ಅವರು ಅಂಬೇಡ್ಕರ್. ಹಾಗಾಗಿ ನೀವು ಬುದ್ಧನ ಚಿಂತನೆಗಳನ್ನು, ಬಸವಣ್ಣ ವಚನಗಳನ್ನು, ಅಂಬೇಡ್ಕರ್ ಚಿಂತನೆಗಳನ್ನು ಓದಿ. ಯಾಕಂದರೆ ಬುದ್ಧನ ಇದ್ರ ಮೇಲೆ ಬುದ್ಧನ ಅವನ ಹಿಸ್ಟ್ರಿ ಮೇಲೆ, ಅವನ ಟೀಚಿಂಗ್ ಮೇಲೆ ಇವತ್ತು ಇದು ಸಂವಿಧಾನ ನಿಂತಿರೋದು. ಹಾಗಾಗಿ ಬುದ್ಧನ 5 ಪ್ರಿನ್ಸಿಪಲ್ಸ್ ಇದೆ. ಆ 5 ಪ್ರಿನ್ಸಿಪಲ್ಸ್ನ ನೀವು ಅಡ್ಜಸ್ಟ್ ಮಾಡಿದ್ರೆ ಸಾಕು. ಆ 5 ಪ್ರಿನ್ಸಿಪಲ್ಸ್ ನಿಮ್ಮ ಜೀವನದ ಅಳವಡಿಸಿದ್ರು ಅಂತಂದರೆ, ಬುದ್ಧನ ಪ್ರಿನ್ಸಿಪಲ್ಸ್ಗಳನ್ನ, ಖಂಡಿತವಾಗಿ ನಿಮ್ಮ ಜೀವನ ಸುಖಮಯವಾಗುತ್ತೆ ಮತ್ತು ನಿಸ್ವಾರ್ಥಗಳಾಗ್ತಾರೆ ಮತ್ತು ಉತ್ತಮವಾಗಿ ಬಾಳನ್ನು ನಡೆಸೋಕ್ಕೆ ಸಾಧ್ಯತೆ ಆಗುತ್ತೆ. ಗುರುವಂದನ ಕಾರ್ಯಕ್ರಮ ಇವತ್ತು ಹಿರಿಯೂರಿನಲ್ಲಿ ನಡೆದಿದೆ. ಈಗ ಶಾಂತಪ್ಪ ಸರ್ನ ಆ ಗುರುವಂದನ ಕಾರ್ಯಕ್ರಮದ ವಿಚಾರವಾಗಿ ಒಂದೆರಡು ಮಾತನ್ನ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. 2001-2ನೇ ಸಾಲಿನ ಎಫ್ ಸೆಕ್ಷನ್ ವಿದ್ಯಾರ್ಥಿಗಳು, CD ವಿದ್ಯಾರ್ಥಿಗಳು ಇವತ್ತು ಆ ಸಂದರ್ಭದಲ್ಲಿ ಇದ್ದಂತಹ ಎಲ್ಲ ಉಪನ್ಯಾಸಕರನ್ನ, ಪ್ರಾಂಶುಪಾಲರನ್ನ ಕರೆಸಿ ಒಂದು ಶಿಷ್ಯರ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಪ್ರಾಂಶುಪಾಲರು ಮತ್ತೆ ಉಪನ್ಯಾಸಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಎಲ್ಲರ ಪರವಾಗಿ ಅವರ ಮುಂದಿನ ಭವಿಷ್ಯವೂ ಸಹ ಉಜ್ವಲವಾಗಿರ್ಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತೇವೆ. ಧನ್ಯವಾದ. ಹಾಗೆ ರಾಜೇಶ್ ಸರ್ ಅವರು ಕೂಡ ಚೆನ್ನಾಗಿದೆಯಾ? ಜೀವನದಲ್ಲಿ ಎಷ್ಟೋ ಅನಿರೀಕ್ಷಿತ ಘಟನೆಗಳು ನಡೀತಾ ಇರ್ತವೆ. ಇದು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ 20 ವರ್ಷ ಆಯ್ತು ಅಂದ್ರೆ ನಮ್ಮನ್ನೆಲ್ಲ ಮರ್ತಿದ್ದಾರೆ ಅಂದ್ಕೊಂಡಿದ್ವಿ. ನಿಜಕ್ಕೂ ಅವರೆಲ್ಲ ನಮ್ಮನ್ನ ನೆನಪಿಸ್ಕೊಂಡು ಇಲ್ಲಿ ಕರೆಸಿ ಗುರುಗಳಿಗೆ ಎಲ್ಲ ವಂದನೆ ಮಾಡಿ, ಮತ್ತೆ ಅವರ ಪರಸ್ಪರ ಪರಿಚಯ, ನಾವು ಮಕ್ಕಳು ಒಡನೆ ಹಿಂದೆ ಹೇಗಿದ್ವೋ ಆ ಎಲ್ಲ ನೆನಪುಗಳು, ಈ ಕಾಲೇಜು, ಆ ರೂಮುಗಳು, ನಾವು ಹುಡುಗರು ತುಂಟಾಟ ಎಲ್ಲ ನಮಗ್ ಮತ್ತೆ ಎಲ್ಲ ನೆನಪುಗಳು ಮತ್ತೆ ಜೀವ ತುಂಬಿದ್ದಾರೆ. ಈ ರೀತಿ ಈ ಒಳ್ಳೆ ಸಂಸ್ಕಾರ ಮಕ್ಕಳಲ್ಲಿ ಈ ಭಾವನೆ ಇದು ಇತ್ತೀಚೆಗೆ ಎಲ್ಲ ಕಡಿಮೆ ಆಗ್ತಿರ್ತಕ್ಕಂಥ ದಿನಗಳಲ್ಲಿ ಇವರೆಲ್ಲ ನಮ್ಮನ್ನ ಸ್ಮರಿಸ್ಕೊಂಡು ಈ ದಿನ ಕರೆಸಿ ಗೌರವಿಸಿರೋದು ಎಲ್ಲ ಗುರುಗಳಿಗೂ ಸಂತೋಷ ಆಗಿದೆ. ಇದೇ ರೀತಿ ಮುಂದುವರಿಲಿ ಈ ಪರಂಪರೆ, ಗುರು ಪರಂಪರೆಯನ್ನ ಸತ್ಕರಿಸೋದು ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.